ಮಂಟಪದಲ್ಲಿ ತಾಳಿ ಕಟ್ಟಿದ ಬಳಿಕ ಹೃದಯಾಘಾತದಿಂದ ಕುಸಿದು ಬಿದ್ದು ವರ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ನಡೆದಿದೆ. ಜಮಖಂಡಿ ನಗರದ ನಂದಿಕೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ವಧುವಿಗೆ ತಾಳಿ ಕಟ್ಟಿ ಅಕ್ಷತೆ ಹಾಕಿ ವೇದಿಕೆಯನ್ನೇರಿ ಫೋಟೋ ತೆಗೆಸಿಕೊಳ್ಳುವ ವೇಳೆ ವರ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ರಾಜ್ಯ ಸೈಕ್ಲಿಂಗ್ ಫೆಡರೇಷನ್ ಸಂಘಟನೆಯ ಕಾರ್ಯದರ್ಶಿ ಶ್ರೀಶೈಲ ಕುರಣಿ ಅವರ ಹಿರಿಯ ಪುತ್ರ 22 ವರ್ಷದ ಪ್ರವೀಣ ಕುರಣಿ ಮೃತಪಟ್ಟಿದ್ದಾರೆ. ಮದುವೆ ಶಾಸ್ತ್ರ ಮುಗಿಸಿ 12:30ಕ್ಕೆ ಬಂಧು ಬಳಗದವರು ಅಕ್ಷತೆ ಹಾಕಿ ಆಶೀರ್ವದಿಸಿದ್ದರು. ಪ್ರವೀಣ್ಗೆ ಏಕಾಏಕಿ ಎದೆನೋವು ಕಾಣಿಸಿತು. ಪಕ್ಕದಲ್ಲಿದ್ದ ಸ್ನೇಹಿತರಿಗೆ ನೀರು ಕೇಳಿ ಮರುಕ್ಷಣವೇ ಕುಸಿದು ಬಿದ್ದರು. ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಬದುಕಿ ಉಳಿಯಲಿಲ್ಲ ಎಂದು ಪ್ರವೀಣ ಸಂಬಂಧಿಕರು ತಿಳಿಸಿದರು. ಸಂಬಂಧದಲ್ಲೇ ವಧು ನೋಡಿದೆವು. ಅದ್ದೂರಿ ಮದುವೆಗೆ 1 ತಿಂಗಳಿನಿಂದ ಸಿದ್ಧತೆ ನಡೆಸಿದೆವು. ಬಂಧುಗಳನ್ನು ಆಹ್ವಾನಿಸಿದೆವು. ತಾಳಿ ಕಟ್ಟಿದ ಮೇಲೆ ಇಂತಹ ಘಟನೆ ನಡೆದಿದ್ದು ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಆ ದೇವರಿಗೆ ಕರುಣೆಯೇ ಇಲ್ಲ ಎಂದು ಪ್ರವೀಣ ತಂದೆ ಶ್ರೀಶೈಲ ಕಣ್ಣೀರು ಹಾಕಿದರು. ವರದಿ ಮಹಂತೇಶ್ ಕುರಿ ಇಳಕಲ್. ಮೀಡಿಯಾ ನೆಟ್ವರ್ಕ್.